ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ದೇವರಿದಾನ ಇಲ್ವಾ, ಹಿಂಗಿದಾನ ಹಂಗಿದಾನ, ಇವೆಲ್ಲ ಪ್ರಶ್ನೆಗಳು ನಮಗೆ ಬರುತ್ತಲ್ವಾ. ನಮ್ಮಲ್ಲಿ ನಾನು ಮೊದಲು ಕೂಡ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಬ್ರ್ಯಾಂಡಿಂಗ್ ಮಾಡೋ ಅಂಥದ್ದು ಅಂತೀವಿ. ಅಂದರೆ ಒಂದು ಹಣೆ ಪಟ್ಟಿ ಹಾಕಿಸ್ಬಿಡೋದು, ಇವ್ರು ಇಂಥವ್ರೇ ಅಂತ ನಾವು ಹೇಳಿಬಿಡ್ತೀವಿ. ಆ್ಯಂಡ್ ನಮ್ಮ ಗಣನೆಯಲ್ಲಿ ಬರೀ ಅಲ್ಲಿಗೆ ನಾವು ನಿಲ್ಲಲ್ಲ, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು, ಇವ್ರ ಮೇಲ್ನವರು ಇವ್ರ ಕೆಳಗಿನವರು ಅನ್ನೋಂಥ ಒಂದು ರೀತಿಯ ಶ್ರೇಣೀಕರಣ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಇಲ್ಲಿ ಈ ಪ್ರಯತ್ನದಲ್ಲಿ ಡಿವಿಜಿಯವರು ನಮಗೆ ಸೂಕ್ಷ್ಮವಾಗಿ ಕೊಡ್ತಾ ಇರುವಂಥ ಇನ್ನೊಂದು ಆದೇಶ ಏನಂದರೆ, ಆ ರೀತಿಯ ಶ್ರೇಣೀಕರಣ ಒಳ್ಳೆಯದಲ್ಲ. ಇದು ಸರಿ ಅದು ತಪ್ಪು ಅಂತಲ್ಲ, ಮೂಲಭೂತವಾಗಿ ಅವರ ಸ್ವಭಾವಕ್ಕನುಗುಣವಾಗಿ ಅವರು ನಡ್ಕೋತಾ ಇದ್ದಾರೆ. ಆ ಸ್ವಭಾವ ಸರಿ ತಪ್ಪುಗಳು ಅಂತ ನಾವು ಅಂದ್ಕೊಳ್ಳೋದು ಬೇಡ, ಉತ್ತಮ ಅಧಮ ಅಂತ ನಾವು ಅಂದ್ಕೊಳ್ಳೋದು ಬೇಡ. ಅವರು ಹೀಗೆ ಅನ್ನೋದನ್ನು ವಾಸ್ತವವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಯಾರು ಮೇಲೂ ಯಾರು ಕೆಳಗೆ ಅಂತಲ್ಲ, ಇವ್ರು ದೇವ್ರನ್ನೇ ನಂಬಲ್ಲಪ್ಪ ಸೊ ಇವ್ರು ಕೆಟ್ಟವರು ಹಂಗೆ ಅಂದ್ಕೊಳ್ಳೋದು ಬೇಡ. ಇವನು ದೇವಸ್ಥಾನಕ್ಕೆ ದಿನ ಹೋಗ್ತಾನೆ, ಇವನೊಬ್ಬ ಮೂಢನಂಬಿಕೆಯಿಂದ ತುಂಬಿದಂಥ ವ್ಯಕ್ತಿ ಅಂತ ಅವನನ್ನು ನಾವು ಕೆಳಗಿನ ದೃಷ್ಟಿಯಿಂದ ನೋಡೋದು ಬೇಡ. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ನಡ್ಕೋತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಇಲ್ಲಿ ಒಂದು ರೀತಿಯಲ್ಲಿ ಎವಲ್ಯೂಷನ್, ವಿಕಸನಕ್ಕೆ ಒಂದು ಮಾರ್ಗ. ಒಂದು ರೀತಿಯಿಂದ ನಾನು ಪ್ರಾರಂಭ ಮಾಡಿದ ನಂತರ ಸದಾಕಾಲ ಅಲ್ಲೇ ಇರ್ತೀನಿ ಅಂತ ನೇನೇನು ಅನ್ಕೋಬೇಕಾಗಿಲ್ಲ. ವಿಷಯಗಳನ್ನು ನಾನು ತಿಳ್ಕೊಳ್ತಾ ಮೊದಲು ನಾಸ್ತಿಕನಾದಂತಹ ನಾನು ವಿಜ್ಞಾನಿಯಾಗಬಹುದು. ಆ ವಿಜ್ಞಾನಿಯಾಗಿ ನಾನು ಹೆಚ್ಚು ತಿಳ್ಕೊಳ್ತಾ ನಾನು ಮುನಿಯ ಸ್ಥಾನಕ್ಕೆ ನಾನು ಹೋಗಬಹುದು. ಸೊ ಹೀಗೆ ಕ್ರಮೇಣ ನಾನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ, ವ್ಯತ್ಯಾಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಇಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋಂಥ ಒಂದು ಅಂಶ. ಇದು ಸರಿ ಅದು ತಪ್ಪು ಅಂತ ಅನ್ನೋದಕ್ಕಿಂತ ಇದು ವಾಸ್ತವ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅಲ್ಲಿಂದ ಮುಂದಕ್ಕೇನು ಅಂತ ಪ್ರತಿಯೊಬ್ಬರೂ ಆಲೋಚನೆ ಮಾಡ್ಕೊಳ್ಬೇಕು. ಸೊ ಇದನ್ನು ಈ ಪ್ರೋಗ್ರೆಷನ್ ಅಥವಾ ವಿಕಸನ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಸಣ್ಣ ಕಥೆಯ ಉದಾಹರಣೆ ನಾವು ಪ್ರಯತ್ನ ಪಡ್ಬೋದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ಹಿಂದಿನ ಕಾಲದಲ್ಲಿ ಭೂತ ಬಂಗ್ಲೆಗಳು ಅಂತ ಇರ್ತಾಯಿದ್ವು ಅಲ್ವಾ. ಸೊ ಭೂತ ಬಂಗ್ಲೆ ಅಲ್ಲೆಲ್ಲೋ ಊರಿನ ಆಚೆ ಹುಣಸೆ ಮರದ ಹತ್ರ ಒಂದು ಭೂತದ ಬಂಗ್ಲೆ ಇದೆಯಂತೆ, ಅಲ್ಲಿ ಭೂತ ಬರುತ್ತಂತೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಸಣ್ಣ ಕಥೆಗಳು ಅವೆಲ್ಲ ಬಂದಿವೆ. ಹಳೆಯ ಸುಧಾ, ತರಂಗ, ಆ ರೀತಿಯ ಒಂದು ವಾರಪತ್ರಿಕೆಗಳು ಬರ್ತಿತ್ತು. ಅದರಲ್ಲಿ ಈ ಥರದ ವಿಷಯಕ್ಕೆ ಆಧಾರಿತವಾಗಿ ಅನೇಕ ಸ್ವಾರಸ್ಯಕರವಾದಂಥ ಕಥೆಗಳು ಬಂದಿರ್ತವೆ. ಅದಕ್ಕೆ ಆಧಾರವಾಗಿ ಈ ಕಥೆ ನಾನು ಹೇಳೋವಂಥದ್ದು. ಒಂದು ಊರು, ಆ ಊರಿನ ಹೊರಗೆ ಒಂದು ಇದೇ ರೀತಿ ಯಾವುದೋ ಒಂದು ಹುಣಸೆ ಮರ. ಅಲ್ಲಿನ ಪ್ರತೀತಿ ಏನಪ್ಪ ಅಂತಂದರೆ, ಅಲ್ಲಿ ಅಮಾವಾಸ್ಯೆ ದಿನ ಒಂದು ಬೆಳ್ಳಗಿರೋ ದೆವ್ವ ಬರುತ್ತೆ. ಸೊ ಅದು ಪ್ರತೀತಿ. ಅದು ಯಾಕೆ ಆ ಪ್ರತೀತಿ ಬಂತು ಅಂದರೆ, ಯಾರೋ ಹೋಗಿದ್ರಂತೆ, ಅಲ್ಲಿ ನೋಡಿದ್ರಂತೆ ಅಲ್ಲಿ ದೆವ್ವ ಇದೆ, ಅದು ಬೆಳ್ಳಗೆ ಕಾಣಿಸುತ್ತೆ ಅಂತ. ಅದು ಇದೇ ಒಂದು ಕ್ರಮವನ್ನು ನಾವು ಅನುಸರಿಸೋಕ್ಕೆ ಪ್ರಯತ್ನ ಪಡೋಣ. ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಗೆ ಈ ಥರ ಹೇಳಿದರು ಅಲ್ಲಿ ದೆವ್ವ ಇದೆಯಂತೆ ಅಂತ. ಅವನೇನು ಯೋಚನೆ ಮಾಡ್ದ, ಅದು ಅಜ್ಞಾತ, ನನಗೆ ಗೊತ್ತಿಲ್ಲ ಅದು. ಸೊ ಹಾಗಾಗಿ ಅವನೇನು ಹೇಳ್ದ, ದೆವ್ವ ಇಲ್ಲ ಅಲ್ಲಿ, ನಾಸ್ತಿಕ, ದೆವ್ವ ಇಲ್ಲ ಅಲ್ಲಿ. ಹೌದಾ, ನೀನು ಹೋಗಿ ನೋಡಬೇಕಾದ್ರೆ ಅಲ್ಲಿ ಇದೆ. ಓ ಹೌದಾ, ಇದೆಯಾ, ನಾನು ಹೋಗ್ತೀನಿ ಅಂಥೇಳಿ ಅವನು ಹೊರಟನಂತೆ. ಅವನು ಹೊರಟ ಅಮಾವಾಸ್ಯೆ ದಿನ ದೂರದಿಂದ ಅಲ್ಲಿ ನೋಡ್ತಾ ಇದ್ದಾನೆ. ಅಲ್ಲಿ ಕತ್ಲೆ, ಸಂಪೂರ್ಣ ಕತ್ಲಾವರಿಸಿದೆ, ಕಪ್ಪಗಿದೆ. ಅಲ್ಲಿ ಒಂದು ಮರ ಕಾಣಿಸ್ತಾ ಇದೆ. ಆ ಮರದ ಹಿಂದ್ಗಡೆ ಏನೋ ಬೆಳ್ಳಗೆ ಹಿಂಗೆ ಅಲ್ಲಾಡ್ದಂಗೆ ಆಯಿತು. ಇವನಿಗೆ ಎದೆ ದಗ್ಗಂತು. ಓ ಏನೋ ಇದೆಯಪ್ಪ, ಅವ್ರು ಹೇಳಿದ್ರಲ್ಲ ಅದು ನಿಜ ಇರಬೇಕು, ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ಇದು ಅಂಥೇಳಿ ಓಟ್ ಹಾಕಿತ್ತ. ಸೊ ಅಜ್ಞಾತ ನನಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅದೇನು ಅಂತ. ಸೊ ಅದ್ರ ಬಗ್ಗೆ ನನಗೆ ಮೊದಲು ಬಂದಂಥ ಭಾವನೆ ಭಯ.
ಸೊ ಆ ಭಯದಿಂದ ನಾನು ಭಕ್ತನಾದೆ, ನಾನು ಅದನ್ನು ಮುಟ್ಟಲ್ಲಪ್ಪ, ನಾನು ವಾಪಸ್ ಓಡೋಗ್ತೀನಿ ಅಂತ. ಒಂದು ಸ್ವಲ್ಪ ದೂರ ಓಡೋದ ನಂತರ ಅವನು ಯೋಚನೆ ಮಾಡಿದಂತೆ, ಅರೆ ಅಲ್ಲಿ ಏನಾದರೂ ಒಂದು ಇರಲೇಬೇಕಲ್ವಾ, ತಾನಾಗಿಯೇ ಭೂತ ದೆವ್ವಗಳು ನಾನು ಮೊದಲು ಯಾವತ್ತೂ ನಾನು ನಂಬಿದ್ದಲ್ಲ, ಏನೋ ಕಾರಣ ಇರಬೇಕು, ಆ ಕಾರಣವನ್ನು ಮತ್ತೆ ನಾನು ಪ್ರಯತ್ನ ಪಡ್ತೀನಿ ನೋಡೋದಕ್ಕೆ ಅಂಥೇಳಿ ಮತ್ತೆ ಹತ್ತಿರ ಬಂದ. ಅದು ಜಿಜ್ಞಾಸು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನಿಧಾನವಾಗಿ ಹತ್ತಿರ ಹೋಗ್ತಾ ನೋಡ್ತಾನೆ. ಅಲ್ಲಿ ನೋಡಿದರೆ ಅದು ಏನಲ್ಲ, ಒಂದು ಜೇಡನ ಬಲೆ, ದೊಡ್ಡದಾದಂಥ ಜೇಡ್ರ ಬಲೆ, ಆ 2 ಕೊಂಬೆಗಳ ಮಧ್ಯೆ ಅದು ಕಟ್ಟಿದೆ. ಅದರ ಮೇಲೆ ಏನೋ ನೀರಿನ ಹನಿ ಅದೆಲ್ಲ ಸೇರಿಕೊಂಡು ಗಾಳಿ ಜೋರಾಗಿ ಬೀಸಿದಾಗ ಅದು ಬೀಸ್ದಂಗಾಗಿ ಇರೋಂಥ ಅಲ್ಪ ಸ್ವಲ್ಪ ಬೆಳಕಿನ ಕಿರಣಗಳು ಅದರ ಮೇಲೆ ಬಿದ್ದು ಒಂದು ಬಿಳಿಯ ವಸ್ತು ಅಲ್ಲಿ ಅಲ್ಲಾಡ್ತಾ ಇದೆಯೇನೋ ಅಂತ ಅನ್ಸಕ್ಕೆ ಶುರುವಾಗ್ತಾ ಇತ್ತು. ಆ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಹಾಗಾಗಿ ದೂರದಿಂದ ನೋಡಿದವ್ರಿಗೆ ಅದು ಭೂತವೋ ದೆವ್ವವೋ ಪಿಶಾಚಿಯೋ ಅಂತ ಕಾಣಿಸ್ತಾ ಇತ್ತು. ಇವನು ಹತ್ರಕ್ಕೆ ಹೋಗಿ ಪರೀಕ್ಷಿಸತೊಡಗೆ ಅವನಿಗೆ ಗೊತ್ತಾಯ್ತದು, ಈಗ ವಿಜ್ಞಾನಿ, ಈಗ ಅವನಿಗೆ ಗೊತ್ತಾಯಿತು. ಆಮೇಲೆ ವಾಪಸ್ ಬರ್ತಾ ಯೋಚನೆ ಮಾಡಿದ್ನಂತೆ, ಅರೆ ನಾನು ಯಾಕೆ ಭಯ ಪಟ್ಕೊಂಡೆ, ನಾನು ಯಾತಕ್ಕೆ ಈ ಥರ ನಾನು ನಡ್ಕೊಂಡೆ? ಸ್ವಜ್ಞಪ್ತಿ, ಅರೆ ನನಗದು ಭಯ ಆಗಿದ್ಯಾಕೆ, ನನ್ನ ಪೂರ್ವಾಗ್ರಹಗಳ ಕಾರಣದಿಂದ ನಾನು ಅದು ಬೇರೆ ಏನೋ ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ಏನಿದೆಯೋ ಆ ವಸ್ತುವಾಗಿ ಮಾತ್ರವೇ ಇದೆ. ನನ್ನ ಪೂರ್ವಾಗ್ರಹಗಳ ಕಾರಣದಿಂದ ನನಗೆ ಭಯ ಉಂಟಾಗಿ ಇಲ್ಲದೇ ಇರೋಂಥ ಒಂದು ವಸ್ತುವನ್ನು ನಾನು ಕಲ್ಪನೆ ಮಾಡಿಕೊಂಡು ಅಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ನನ್ನ ತಪ್ಪು. ಯಾವುದು ಹೇಗಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ನನಗಿಲ್ಲದೆ ಇದ್ದದ್ರಿಂದ ನಾನು ಬೇರೊಂದು ಕಡೆ ಇಲ್ಲದ್ದನ್ನು ಊಹಿಸಿಕೊಂಡು ಕಲ್ಪಿಸ್ಕೊಂಡು ಭಯ ಪಟ್ಕೊಳ್ತಾ ಇದ್ದೀನಿ. ಹಾಗಾಗಿ ತಪ್ಪು ಹುಣಸೆ ಮರದ್ದು ಅಲ್ಲ, ಅಮಾವಾಸ್ಯೆಯದು ಅಲ್ಲ, ಜೇಡ್ರ ಬಲೆಯದು ಅಲ್ಲ, ಅದರಲ್ಲಿದ್ದಂಥ ತಪ್ಪು ನಂದು. ನಾನು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಈ ರೀತಿಯ ಒಂದು ಏರ್ಪೇರುಗಳು ನನ್ನಲ್ಲಿ ಆಗ್ತಾ ಇರಲಿಲ್ಲ ಅಂತ. ಹಾಗೆ ನಾಸ್ತಿಕ, ಭಕ್ತ, ವಿಜ್ಞಾನಿ, ಸ್ವಜ್ಞಪ್ತಿ ಶೋಧೆಯಿಂದ ಮುನಿ. ಸೊ ಹೀಗೆ ನಾವು ನಿಧಾನವಾಗಿ ಮೇಲಿನ ಸ್ತರದ ಆಲೋಚನೆಗಳತ್ತ ನಮ್ಮ ಮುಖವನ್ನು ನಾವು ತಿರುಗಿಸ್ಕೊಳ್ಬಹುದು. ನಿತ್ಯ ಜೀವನದಲ್ಲೂ ಕೂಡ ನಾವು ಇದೇ ರೀತಿಯ ಒಂದು ಕ್ರಮವನ್ನು ಅನುಸರಿಸ್ಕೊಂಡ್ರೆ ಖಂಡಿತ ನಮ್ಮ ಬಾಳನ್ನು ನಾವು ಹೆಚ್ಚು ಉತ್ತಮ ಥರಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.